ಒಂದು ಕಾಲ್ ಗಂಟೆ ಇರೋ ಪ್ರಮೋಷನ್ ವಿಡಿಯೋನ 5 ನಿಮಿಷದಲ್ಲಿ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕ್ರಿಪ್ಟ್ ನೋಡ್ಕೊಂಡೆ ರೆಕಾರ್ಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ನೋಟ್ ಮಾಡ್ಕೊಂಡಿದ್ದೀನಿ, ಯಾವ ಪಾಯಿಂಟು ಮಿಸ್ ಆಗಬಾರ್ದು ಅಂತ. ಇಂಡಸ್ಟ್ರಿ ಅವರು ಈಗ ಜೂನಿಯರ್ ಕಿಚ್ಚ ಅಂತ ಕರೀತಾ ಇದ್ದಾರೆ. ಈ ಹೆಸರನ್ನ ಸುದೀಪ್ ಅವ್ರು ಕೊಟ್ಟಿಲ್ಲ, ಪ್ರೊಡ್ಯೂಸರ್ ಅವ್ರು ಕೊಟ್ಟಿಲ್ಲ, ಟೀಮ್ ಅವರು ಕೊಟ್ಟಿಲ್ಲ. ಇದನ್ನ ಕೊಟ್ಟಿರೋದು ಆಡಿಯನ್ಸು. ಈ ಕಿಚ್ಚ ಜೂನಿಯರ್ ಅನ್ನೋ ಕೆಂಡ ನಿಜವಾಗ್ಲೂ ಕೆಂಡ ಸಂಪಿಗೆ ಆಗತ್ತಾ ಅಥವಾ ಪ್ರೆಷರ್ ಅಲ್ಲೇ ಸುಟ್ಟೋಗುತ್ತಾ ಅಂತ. ಇಂಟರ್ವ್ಯೂನಲ್ಲಿ ಚಂದ್ರಚೂಡ್ ಕೇಳಿದ್ದ ಕ್ವೆಶನ್ ಸಿಂಪಲ್, ಕಿಚ್ಚ ಜೂನಿಯರ್ ಅಂದ್ರೆ ಏನು ಅಂತ. ಅವಾಗ ಪ್ರೊಡ್ಯೂಸರ್ ಹೇಳಿದ್ದು, ಇದನ್ನ ನಾವ್ ಹೆಸರು ಕ್ರಿಯೇಟ್ ಮಾಡಿಲ್ಲ, ಇದನ್ನು ಆಡಿಯನ್ಸೇ ಕೊಟ್ಟಿರೋದು. ಆಮೇಲೆ ಮತ್ತೆ ಅವ್ರು ಇನ್ನೂ ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು, ಸಿನಿಮಾ ನೋಡ್ ಬಂದ್ಮೇಲೆ ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಸಿಗತ್ತೆ ಅಂತ. ಆದ್ರೆ ಇಲ್ಲಿ ಸ್ಟೋರಿ ಹೀರೋ ಬಗ್ಗೆ ಅಲ್ಲ. ಸ್ಟೋರಿ ಸ್ಟಾರ್ಟ್ ಆಗೋದು ಒಂದು ಫ್ಯಾಮಿಲಿಯಿಂದ. ಒಬ್ಳು ಅಮ್ಮ, ಒಬ್ಬ ಮಗ, ಮತ್ತೆ ಅವ್ರಿಗಿರೋ ಕನ್ಸು. ಆ ಕನ್ಸೆ ಇಲ್ಲಿ ಹೀರೋ ಆಬ್ಜೆಕ್ಟಿವ್, ಗೋಲ್ ಅಂತ ನಾವ್ ಅರ್ಥ ಮಾಡ್ಕೊಳ್ಬಹುದು. ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, ಸಂಚಿತ್ತು ಫಸ್ಟ್ ಲಾಂಚ್ ಆಗ್ಬೇಕಾಗಿದ್ದು ಜಿಮ್ಮಿ ಸಿನಿಮಾ ಇಂದ. ಅದರಲ್ಲಿ ಆಕ್ಷನ್, ವೈಲೆನ್ಸ್, ಮಾಫಿಯಾ ಎಲ್ಲಾನು ಇತ್ತು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಡಿಸಿಷನ್ ನ ಚೇಂಜ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾನೇ ವೈಲೆನ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಆಡಿಯನ್ಸ್ ಹಾರ್ಟಿಗೆ ಕನೆಕ್ಟ್ ಆಗೋ ಸಿನಿಮಾ ಇಂದ ಸ್ಟಾರ್ಟ್ ಮಾಡ್ಬೇಕಾ ಅಂತ. ಆ ಡಿಸಿಷನ್ ಇಂದನೇ ಹುಟ್ಟಿದ್ದು ಮ್ಯಾಂಗೋ ಪಚ್ಚ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಮಿಸ್ ಮಾಡಬೇಡಿ. ಈಗ ಟೈಟಲ್ ಬಗ್ಗೆ ಮಾತಾಡೋಣ. ಮ್ಯಾಂಗೋ ಪಚ್ಚ ಕೇಳಿದಾಗ ಸ್ಟ್ರೇಂಜ್ ಅನ್ಸುತ್ತೆ ಅಲ್ವಾ? ಇದು ಕ್ರೈಮ್ ಸ್ಟೋರಿ ತರನು ಅನ್ಸಲ್ಲ, ಮಾಸ್ ಸಿನಿಮಾ ತರನು ಅನ್ಸಲ್ಲ. ಆದ್ರೆ ಈ ಟೈಟಲ್ ಹಿಂದೆ ಒಂದು ಸೀಕ್ರೆಟ್ ಇದೆ. ಗ್ರೀನ್ ಕಲರ್ ಯಾಕೆ, ಮ್ಯಾಂಗೋ ಯಾಕೆ, ಹಾರ್ವೆಸ್ಟ್ ಯಾಕೆ? ಟೀಮ್ ಹೇಳೋದು ಸಿಂಪಲ್, ನಾವು ಫೀಲ್ಡ್ಗೆ ಒಂದು ಹೊಸ ಕ್ರಾಪ್ ನ ರಿಲೀಸ್ ಮಾಡ್ತಾ ಇದೀವಿ, ಆ ಕ್ರಾಪ್ ಹೆಸರೇ ಮ್ಯಾಂಗೋ ಪಚ್ಚ ಅಂತ. ಆದ್ರೆ ಟ್ರೈಲರ್ ನೋಡಿದ್ಮೇಲೆ ಬೇರೆ ಫೀಲ್ ಸಿಗತ್ತೆ. ಕ್ರೈಮ್ ಇದೆ, ಲವ್ ಇದೆ, ಫ್ಯಾಮಿಲಿ ಇದೆ, ಜರ್ನಿ ಇದೆ. ಇದು ಯಾವ ಜಾನರ್ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಂದ್ರು. ಬಟ್ ಈಗ ನನ್ನ ಪ್ರಶ್ನೆ, ಇದೆಷ್ಟು ಕ್ಲೀನ್ ಆಗಿ ಬ್ಲೆಂಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಇಂಟರ್ವ್ಯೂ ಅಲ್ಲಿ ಚಂದ್ರಚೂಡ್ ಡೈರೆಕ್ಟ್ ಕ್ವೆಶನ್ ಕೇಳ್ತಾರೆ, ನಾನೇ ಆಡಿಯನ್ಸ್ ಅಂತ ಅನ್ಕೊಳ್ಳಿ, ನಾನ್ ಯಾಕೆ ಈ ಸಿನಿಮಾ ನೋಡ್ಬೇಕು ಅಂತ. ಅವಾಗ ಪ್ರೊಡ್ಯೂಸರ್ ಹೇಳಿದ್ದು, ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ. ಅದಕ್ಕೆ ಚಂದ್ರಚೂಡ್ ಅವರು ಈ ಆನ್ಸರ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಪ್ರೊಡ್ಯೂಸರ್ಗಳು ಇದನ್ನೇ ಹೇಳೋದು, ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ. ಆಮೇಲೆ ಪ್ರೊಡ್ಯೂಸರು ಒಂದು ಸ್ಪೆಷಲ್ ಆನ್ಸರ್ಸ್ ಕೊಡ್ತಾ ಹೋದ್ರು. ಈ ಸಿನಿಮಾ ಅಲ್ಲಿ ಜಂಕ್ ಇಲ್ಲ, ಸ್ಟೋರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಆ ಸೀನ್ ಇರಲ್ಲ, ಆ ಟ್ರ್ಯಾಕ್ ಇರಲ್ಲ, ಓವರ್ ಡ್ರಾಮಾ ಅಂತೂ ಇಲ್ವೇ ಇಲ್ಲ ಅಂತ. ಅಂಡ್ ಅವರು ಇನ್ನೊಂದು ಲೈನ್ ಹೇಳಿರು, ಇದೊಂದು ಕ್ರೈಮ್ ಪೊಯೆಟ್ರಿ ಅಂತ. ಥಿಂಕ್ ಮಾಡಿ, ಕ್ರೈಮ್ ಡ್ರಾಮಾ ಅಲ್ಲ, ಕ್ರೈಮ್ ಥ್ರಿಲ್ಲರ್ ಅಲ್ಲ, ಕ್ರೈಮ್ ಪೊಯೆಟ್ರಿ ಅನ್ನೋ ವರ್ಡ್ ನ ಕಾಯಿನ್ ಮಾಡಿದ್ರು ಪ್ರೊಡ್ಯೂಸರ್. ಹಾಗೆ ಡಿಸ್ಕಷನ್ ಮಾಡ್ತಾ ಸಡನ್ಲಿ ಅವರು ಹಿಸ್ಟಾರಿಕಲ್ ರೆಫರೆನ್ಸ್ ಕೊಡ್ತಾರೆ. 1867, ಮೈಸೂರ್ ಮ್ಯಾಂಗೋ, ಬ್ರಿಟಿಷ್ ಇನ್ಫ್ಲೂಯೆನ್ಸ್, ಡ್ರಗ್ಸ್, ಸಿಸ್ಟಮ್, ಯೂತ್ ಡಿಸ್ಟ್ರಕ್ಷನ್ ಬಗ್ಗೆ. ಅಂಡ್ ಅವರು ಮತ್ತೊಂದು ಹಿಂಟ್ ಕೊಡ್ತಾರೆ, ಟೈಟಲ್ಲು ಸಿಂಪಲ್ ಫ್ರೂಟ್ ಹೆಸರು ಅಲ್ಲ, ಅದ್ರ ಹಿಂದೆ ಹಿಸ್ಟ್ರಿ ಇದೆ, ಸಿಸ್ಟಮ್ ಇದೆ, ಸೊಸೈಟಿ ಇದೆ, ಮತ್ತೆ ಡೇಂಜರಸ್ ಲೇಯರ್ ಇದೆ ಅಂತ. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ ಅಂತ ನಾವು ಥಿಯೇಟರಿಗೆ ಹೋಗಿನೇ ನೋಡ್ಬೇಕು. ನೆಕ್ಸ್ಟ್ ಸುದೀಪ್ ಅವ್ರ ವಿಷಯ ಬಂದಾಗ, ಟೀಮ್ ಇಂಟೆನ್ಷನಲಿ ಒಂದು ಟ್ರಿಬ್ಯೂಟ್ ಹಾಕಿದ್ದಾರೆ. ಡೈರೆಕ್ಟ್ ಕಾಪಿ ಅಲ್ಲ, ಡೈರೆಕ್ಟ್ ರೆಫರೆನ್ಸ್ ಅಲ್ಲ, ಆದ್ರೆ ಫ್ಯಾನ್ಸ್ಗೆ ಐಡೆಂಟಿಫೈ ಆಗೋ ಒಂದು ಸೆಟಲ್ ರೆಫರೆನ್ಸ್ ಅಂತ ಹೇಳಿದ್ರು. ಸೊ ಫೈನಲಿ ಮ್ಯಾಂಗೋ ಪಚ್ಚ ಫ್ಯಾಮಿಲಿ ಸಿನಿಮಾನ, ಲವ್ ಸಿನಿಮಾನ, ಕ್ರೈಮ್ ಸಿನಿಮಾನ? ಇಂಟರ್ವ್ಯೂ ನೋಡಿದ್ಮೇಲೆ ನನಗನ್ಸಿದ್ದು ಫ್ಯಾಮಿಲಿಯಿಂದ ಸ್ಟಾರ್ಟ್ ಆಗಿ ಕ್ರೈಮ್ ವರ್ಲ್ಡ್ ಅಲ್ಲಿ ಎಂಡ್ ಆಗತ್ತೆ ಅಂತ. ಅಂಡ್ ಫೈನಲಿ ಕಿಚ್ಚ ಜೂನಿಯರ್ ಅನ್ನೋ ಕೆಂಡ ಸಂಪಿಗೆ ಆಗ್ಲಿ ಅಂತಾನೆ ಈ ನಮ್ ಕನ್ನಡಿಗರ ಆಶಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.